ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮೈಸೂರಿನ ಮಗಳು ಗೀತಾ ಯೂಟ್ಯೂಬ್ ಚಾನಲ್ ಇಂದ. ಇವತ್ತು ನಾವು ಮಾಡೋಣ ನೋಡಿ, ಅದಕ್ಕೆ ಬೇಕಾಗಿರೋಂಥದ್ದು ಚಿಕನ್ ಪಲಾವ್ ಮಾಡೋಣ. ಅದಕ್ಕೆ ಬೇಕಾಗಿರೋಂಥದ್ದು ಒಂದು ಮೀಡಿಯಂ ಈರುಳ್ಳಿ, ಒಂದು ದಪ್ಪ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ರುಬ್ಬೋದಕ್ಕೋಸ್ಕರ ನೋಡಿ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ. ಇದರಲ್ಲಿ ಅರ್ಧ ಪುದೀನ ರುಬ್ಬಕ್ಕೆ ಹಾಕೊಳ್ಳೋಣ, ಅರ್ಧ ಪುದೀನ ಒಗ್ಗರಣೆಗೆ ಹಾಕೊಳ್ಳೋಣ. ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಇದು ಹುರಿದು ಬಿಟ್ಟು ರುಬ್ಕೊಳ್ಳೋದಿಕ್ಕೆ. ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. 3/4% ಬೆಳ್ಳುಳ್ಳಿ ಇರಲಿ, 1/4% ಶುಂಠಿ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನಾನು ಒಂದು 6-7 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಪುದೀನ ಸೊಪ್ಪು 1 ಕಟ್ ತಗೊಂಡಿದ್ದೀನಿ, ಅರ್ಧ ಕಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ. ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇಷ್ಟ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೂಲ್ ಆಗೋದು ಬಿಟ್ಬಿಡೋಣ. ಕೂಲ್ ಆದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ. ಮಸಾಲೆ ನೈಸಿಗೆ ರುಬ್ಕೊಂಡ್ಬಂದಿದ್ದೀನಿ. ಹುರ್ಕೊಂಡಿದ್ನಲ್ಲ ಅದನ್ನು ನೈಸಿಗೆ ರುಬ್ಕೊಂಡ್ಬಂದಿದ್ದೀನಿ. ಈ ಕುಕ್ಕರ್ ಕಾದಿದೆ. ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ನೋಡಿ, ಎಣ್ಣೆ ಕಾದಿದೆ. ಸೋಂಪು ಒಂದು 2 ಸ್ಪೂನು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಆಲ್ ಸ್ಪೈಸಸ್, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಈರುಳ್ಳಿ, ಸ್ವಲ್ಪ ಫ್ರೈ ಆಗಲಿ. ಹಸಿ ವಾಸನೆ ಹೋಗಿ ಈರುಳ್ಳಿ ಎಲ್ಲ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇನ್ನು ಸ್ವಲ್ಪ ಸೊಪ್ಪಿನ ಜೊತೆ ಫ್ರೈ ಆಗುತ್ತೆ. ಮೆಂತ್ಯ, ಪುದೀನ 2 ತಗೊಂಡಿದ್ದೀನಿ. ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊಪ್ಪೆಲ್ಲ ಫ್ರೈ ಆಗಿದೆ. ಈಗ ರುಬ್ಬಿರೋಂಥ ಮಸಾಲೆ ಹಾಕೊಳ್ಳೋಣ. ಇದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಫ್ರೈ ಮಾಡೇ ರುಬ್ಕೊಂಡಿದ್ದೀವಿ. ಇದಕ್ಕೆ ಚಿಕನ್ ಹಾಕೊಳ್ಳೋಣ. ಇದಕ್ಕೆ 1 kg ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್. 1 kg ಚಿಕನ್ ಹಾಕ್ತಾ ಇದ್ದೀನಿ. ಮಸಾಲೆಯಲ್ಲಿ ಸ್ವಲ್ಪ ಚಿಕನ್ ಬೇಯಲಿ. ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವಾ, ಅದಕ್ಕೋಸ್ಕರ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ಇದಕ್ಕೆ ಸ್ವಲ್ಪ ಉಪ್ಪು, ಚಿಕನ್ ಬೇಯೋದಕ್ಕೆ, ಚಿಕನ್ಗೆ ಉಪ್ಪು ಹಿಡಿಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಎಲ್ಲ ಮಸಾಲೆ ಚಿಕನ್ಗೆ ಇಳಿಲಿ ಅಂತ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ, ಇದಕ್ಕೆ ಮಸಾಲೆ ನೀರೇ ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಬೇಯಲಿ. ಒಂದು 10 ನಿಮಿಷ ಚಿಕನ್ ಇದರಲ್ಲಿ ಮಸಾಲೆ ಎಲ್ಲ ಹಿಡ್ಕೊಳ್ಳಿ. ನೋಡಿ,
ಮಸಾಲೆ ಎಲ್ಲ ಇಟ್ಕೊಂಡಿದೆ ಚಿಕನ್ಗೆ ಸಾಕಷ್ಟಾದರೆ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಈಗ ಇದಕ್ಕೆ ಅಳತೆಗೆ ತಕ್ಕ ನೀರು ಹಾಕೊಳ್ಳೋಣ. ಆಲ್ರೆಡಿ ಚಿಕನ್ ಬೇಯಬೇಕಾದ್ರೆ ಸ್ವಲ್ಪ ನೀರು ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ರುಚಿಗೆ ಆಲ್ರೆಡಿ ಹಾಕಿರೋದ್ರೆ ಸ್ವಲ್ಪ ಹಾಕಿದ್ದೀನಿ, ಕಮ್ಮಿ ಹಾಕೊಳ್ಳೋಣ. ಇವಾಗ ಇದೊಂದು ಕುದಿ ಬರಲಿ. ಒಂದು ಕುದಿ ಬಂದ್ಮೇಲೆ ಅಕ್ಕಿ ಹಾಕೊಬಿಡೋಣ. ನೋಡಿ ನೀರು ಕುದೀತಾ ಇದೆ. ಇದಕ್ಕೆ ಒಂದು 10 ನಿಮಿಷ ನೆನೆಸಿಟ್ಕೊಂಡಿರೋ ಅಂಥದ್ದು ಅಕ್ಕಿ ಹಾಕೊಳ್ಳೋಣ. ಒಂದು 10 ನಿಮಿಷ ನೆಂದಿದೆ. ನೆಂದ್ರೆ ಉದುದ್ರಾಗ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಅಕ್ಕಿ ಹಾಕಿದ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, ಇಲ್ಲಾಂದ್ರೆ ಅಕ್ಕಿ ಕಟ್ಟಾಗುತ್ತೆ. ಉದುದ್ರಾಗ ಚೆನ್ನಾಗಿ ಬರಬೇಕು ಅಂದ್ರೆ ಜಾಸ್ತಿ ಮಿಕ್ಸ್ ಮಾಡೋದು ಬೇಡ. ತಳೆ ಹಿಡಿಬಾರ್ದು ಅಂತ ಹಾಕಿದ ತಕ್ಷಣ ಒಂದ್ಸರಿ ತಿರುಗಿಸಿದ್ರೆ ಸಾಕು. ಈಗ ಇನ್ನೊಂದು ಕುದಿ ಬರಲಿ. ನೋಡಿ 75% ಬೆಂದ ಮೇಲೆ ಇಲ್ಲಿ ಇಷ್ಟ ಆಗಿದೆ. ಇಷ್ಟು ಬೆಂದ ಮೇಲೆ ಇದಕ್ಕೆ ಒಂದು ಸಣ್ಣ ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಇದು ಲಾಸ್ಟಲ್ಲಿ ಹಾಕಬೇಕು. ಮತ್ತೆ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಒಂದು ಅರ್ಧ ಹೋಳು ನಿಂಬೆ ರಸ, ಮತ್ತೆ ಕಸ್ತೂರಿ ಮೆಥಿ ಈ ಥರ ಮಾಡಿ ಹಾಕ್ಕೊಡಿ. ಲಾಸ್ಟಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ ಇಷ್ಟಿದೆ. ಈಗ ಇದು ಹೈ ಫ್ಲೇಮಲ್ಲಿ ಒಂದು 3-2 ಮಿನಿಟ್ಸ್ ಬೆಂದ್ರೆ ಆಮೇಲೆ ಸಿಮ್ಮಲ್ಲಿ ಇಡೋಣ. ಒಂದು 2-3 ಮಿನಿಟ್ಸ್ ಆಮೇಲೆ ಆಫ್ ಮಾಡಿಬಿಡೋಣ. ಕೂಗೋದೇನು ಬೇಡ, ವಿಶಿಲ್ ಕೂಗೋದು ಬೇಡ. ಈಗ ಒಂದು 2-3 ಮಿನಿಟ್ಸ್ ಹೈ ಫ್ಲೇಮಲ್ಲಿದೆ. ಹೈ ಫ್ಲೇಮಲ್ಲಿ ಆಗಿದೆ. ಈಗ ಸಿಮ್ಮಲ್ಲಿ ಇಡೋಣ. ಅದೊಂದು 5 ಮಿನಿಟ್ಸ್ ಇಲ್ಲ ಒಂದು 3 ಮಿನಿಟ್ಸ್ ಒಳಗಡೆ ಸ್ಟಾಪ್ ಮಾಡೋಣ. ನೋಡಿ ಇಲ್ಲೆಲ್ಲ ಪ್ರೆಷರ್ ಬರ್ತಾ ಇದೆ. ನೋಡಿ ರೆಡಿ ಆಗಿದೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಅಡುಗೆ ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ಮನೇಲಿ ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ? ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ.